ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಅಫರ್ಮೇಷನ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಅಂದರೆ ಹೆಲ್ತ್ ಅಫರ್ಮೇಷನ್ಸ್ ಅಂತ ಅಂದರೆ ಇದು ನಾವು ನಮ್ಮ ಒಂದು ನಿತ್ಯ ಜೀವನದಲ್ಲಿ ನಮ್ಮನ್ನು ಕುರಿತು ಅಥವಾ ನಮ್ಮ ಬದುಕಿಗೆ ಸಂಬಂಧಿಸಿದಂತೆ ನಂಬಿಕೆಯಿಂದ ನಾವು ಪುನಃ ಹೇಳಿಕೊಳ್ಳುವಂತಹ ಒಂದು ಸಕಾರಾತ್ಮಕ ವಾಕ್ಯಗಳು ಅಂತ ಹೇಳ್ಬೋದು. ಈ ಅಫರ್ಮೇಷನ್ಸ್ಗಳನ್ನು ನಾವು ಪದೇ ನಾವು ಇದನ್ನು ರಿಪೀಟ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದು ಕೂತ್ಕೊಳ್ಳುತ್ತೆ. ಸೊ ನಾವು ಎಷ್ಟು ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ಪಾಸಿಟಿವ್ ಆದಂತಹ ಒಂದು ಸಕಾರಾತ್ಮಕ ಸಂದೇಶಗಳನ್ನು ನಾವು ಕೊಡ್ತಾ ಹೋಗ್ತೀವಲ್ಲ, ಇದು ನಮ್ಮ ನಕಾರಾತ್ಮಕ ಚಿಂತನೆಗಳೇನಿದೆ ಅಲ್ಲ, ಇದು ದೂರ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ನಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚುತ್ತೆ. ಆರೋಗ್ಯದ ಬಗ್ಗೆ ನಾವು ಏನು ರಿಪೀಟ್ ಮಾಡ್ತಾ ಹೋಗ್ತೀವಲ್ಲ, ಅದು ನಮ್ಮ ಬ್ರೈನ್ ನಂಬುತ್ತೆ. ಹಾಗಾಗಿ ನಾವು ಆದಷ್ಟು ಪಾಸಿಟಿವ್ ಆದಂತಹ ಒಂದು ಸಕಾರಾತ್ಮಕ ಸಂದೇಶಗಳನ್ನೇ ನಮ್ಮ ಒಂದು ಬ್ರೈನ್ಗೆ ನಾವು ಕೊಡ್ತಾ ಹೋಗಬೇಕು. ಈ ಅಫರ್ಮೇಷನ್ಸ್ಗಳನ್ನು ನಾವು ಬೆಳಗ್ಗೆ ಅಥವಾ ನಾವು ರಾತ್ರಿ ಇದನ್ನು ರಿಪೀಟ್ ಮಾಡ್ತಾ ಹೋಗಬೇಕಾಗುತ್ತೆ. ಏಕೆಂದರೆ ಬೆಳಗ್ಗೆ ಅಥವಾ ರಾತ್ರಿ ಏನು ನಾವು ಥಾಟ್ಸ್ಗಳನ್ನು ನಾವು ರಿಪೀಟ್ ಮಾಡ್ತೀವಲ್ಲ, ನಾವು ಏನು ಹೇಳ್ತೀವಲ್ಲ, ಅದು ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ಗೆ ಈಸಿಯಾಗಿ ಅಬ್ಸಾರ್ಬ್ ಆಗುತ್ತೆ. ಹಾಗಾಗಿ ನಾವು ಈ ಒಂದು ಅಫರ್ಮೇಷನ್ಸ್ಗಳನ್ನು ನಾವು ಬೆಳಗ್ಗೆ ಅಥವಾ ನೈಟ್ ಟೈಮ್ ನಾವು ಮಲ್ಗೋಕ್ಕಿಂತ ಮುಂಚೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಮೆಸೇಜ್ ಏನಿದೆ ಅಲ್ಲ, ಇದನ್ನು ನಾವು ವಾಕ್ಯಗಳನ್ನು ನಾವು ಮನಸ್ಸಿನಲ್ಲಾದರೂ ಹೇಳ್ಬೋದು ಅಥವಾ ಇದನ್ನು ನಾವು ಬಾಯ್ಬಿಟ್ಟು ಇದನ್ನು ರಿಪೀಟ್ ಮಾಡ್ಬೋದು. ಸೊ ಈ ಅಫರ್ಮೇಷನ್ಸ್ಗಳು ಹೀಗೆ ಕೆಲಸ ಮಾಡುತ್ತೆ. ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಆರೋಗ್ಯ ಸುಧಾರಣೆ ಮಾಡ್ತಕ್ಕಂತಹ ಈ ಒಂದು ಅಫರ್ಮೇಷನ್ಸ್ಗಳನ್ನು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ, ನನ್ನ ದೇಹ ಆರೋಗ್ಯದಿಂದ ತುಂಬಿದೆ. ನಾನು ಪ್ರತಿದಿನ ಆರೋಗ್ಯವಾಗಿ ಬೆಳೆಯುತ್ತೇನೆ. ನನ್ನ ದೇಹವೇ ದೇವಾಲಯ. ನಾನು ಆರೋಗ್ಯವನ್ನು ಆಕರ್ಷಿಸುತ್ತಿದ್ದೇನೆ. ಶಕ್ತಿ ಮತ್ತು ಚೈತನ್ಯ ನನ್ನ ದೇಹದಲ್ಲಿ ಹರಿಯುತ್ತಿದೆ. ನಾನು ಶಕ್ತಿಶಾಲಿಯಾಗಿದ್ದೇನೆ. ಪ್ರತಿ ಉಸಿರಾಟವೂ ನನಗೆ ಆರೋಗ್ಯ ತರುತ್ತಿದೆ. ನನ್ನ ಕೋಶಗಳು ಪುನಃ ಚೈತನ್ಯಗೊಳ್ಳುತ್ತಿವೆ. ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ನನ್ನ ದೇಹ ಈಗ ಗುಣಮುಖವಾಗುತ್ತಿದೆ. ನಾನು ನಿತ್ಯವೂ ಉತ್ತಮವಾಗುತ್ತಿದ್ದೇನೆ. ಆರೋಗ್ಯ ನನ್ನ ಪ್ರಕೃತಿಯ ಭಾಗವಾಗಿದೆ. ನಾನು ನನ್ನ ದೇಹವನ್ನು ಪ್ರೀತಿಸುತ್ತೇನೆ. ನಾನು ಆರೋಗ್ಯಕರ ಆಹಾರ ಆಯ್ಕೆ ಮಾಡುತ್ತೇನೆ. ನಾನು ಆನಂದದಿಂದ ಬದುಕುತ್ತೇನೆ. ನಾನು ನನ್ನ ದೇಹವನ್ನು ಗೌರವಿಸುತ್ತೇನೆ. ನನ್ನ ಮನಸ್ಸು ಶಾಂತವಾಗಿದೆ. ದೇಹವು ಸಮತೋಲನದಲ್ಲಿದೆ. ನಾನು ಧೈರ್ಯವಂತ ಮತ್ತು ಶಕ್ತಿಯುತನು. ನಾನು ದಿನವೂ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ. ನಾನು ಗುಣಮುಖತೆಯ ದಾರಿಯಲ್ಲಿ ಸಾಗುತ್ತಿದ್ದೇನೆ. ನನ್ನ ದೇಹ ಸ್ವತಃ ಗುಣಪಡಿಸಿಕೊಳ್ಳುವ ಶಕ್ತಿಯುಳ್ಳದ್ದು. ಪ್ರೀತಿ, ಶಾಂತಿ ಮತ್ತು ಆರೋಗ್ಯ ನನ್ನ ಜೀವನದಲ್ಲಿ ಇದೆ. ನಾನು ಹಸಿವಾಗಿದ್ದಾಗ ಮಾತ್ರ ತಿನ್ನುತ್ತೇನೆ. ನನ್ನ ದೇಹ ನನಗೆ ಧನ್ಯವಾದ ಹೇಳುತ್ತಿದೆ. ನಾನು ಆರೋಗ್ಯದ ಜೀವಶಕ್ತಿ ಹೊಂದಿದ್ದೇನೆ. ನಾನು ನಿತ್ಯ ಶುದ್ಧ ನೀರನ್ನು ಕುಡಿಯುತ್ತೇನೆ. ನನ್ನ ದೇಹ ಪ್ರತಿ ಕ್ಷಣವೂ ಪುನಃ ನಿರ್ಮಾಣವಾಗುತ್ತಿದೆ. ನಾನು ಸಮತೋಲನ ಹೊಂದಿದ ಜೀವನ ಜೀವಿಸುತ್ತಿದ್ದೇನೆ. ನನ್ನ ಹೃದಯ ಶಕ್ತಿಯುತವಾಗಿ ಸ್ಪಂದಿಸುತ್ತದೆ. ನಾನು ಉತ್ತಮ ನಿದ್ರೆಯನ್ನು ಪಡೆಯುತ್ತೇನೆ. ನಾನು ತಿನ್ನುವ ಆಹಾರ ನನಗೆ ಔಷಧಿಯಂತೆ ಕಾರ್ಯನಿರ್ವಹಿಸುತ್ತದೆ. ನನ್ನ ಶ್ವಾಸವು ನನ್ನನ್ನು ಚೈತನ್ಯಗೊಳಿಸುತ್ತದೆ. ನಾನು ಪ್ರತಿದಿನ ಹೊಸ ಶಕ್ತಿಯನ್ನು ಪಡೆದಿರುತ್ತೇನೆ. ನಾನು ಆರೋಗ್ಯಕರ ಚಟುವಟಿಕೆಗಳಲ್ಲಿ ತೊಡಗಿರುತ್ತೇನೆ. ನನ್ನ ದೇಹ ಸಕ್ರಿಯ ಮತ್ತು ಸ್ಪಂದನಶೀಲ. ನಾನು ಖುಷಿಯಿಂದ ನಗುತ್ತೇನೆ. ನಾನು ಸಕಾರಾತ್ಮಕ ಚಿಂತನೆ ಮಾಡುತ್ತೇನೆ. ನಾನು ಧೈರ್ಯವಂತನು ಮತ್ತು ನಿರೀಕ್ಷೆಯಿಂದ ತುಂಬಿರುತ್ತೇನೆ. ಪ್ರತಿದಿನ ನನ್ನ ದೇಹ ಉತ್ತಮಗೊಳ್ಳುತ್ತಿದೆ. ನಾನು ನನ್ನ ದೇಹದೊಂದಿಗೆ ಸ್ನೇಹ ಹೊಂದಿದ್ದೇನೆ. ನನ್ನ ಶಕ್ತಿಯನ್ನು ನಾನು ಗೌರವಿಸುತ್ತೇನೆ.
ನಾನು ಆತ್ಮವಿಶ್ವಾಸದಿಂದ ಬದುಕುತ್ತೇನೆ. ನನ್ನ ಆರೋಗ್ಯ ಪ್ರತಿ ಹಂತದಲ್ಲಿ ಬೆಳೆಯುತ್ತಿದೆ. ನಾನು ಗುಣಮುಖವಾಗುವ ಎಲ್ಲ ಅವಕಾಶಗಳನ್ನು ಸ್ವೀಕರಿಸುತ್ತೇನೆ. ನಾನು ಜೀವಂತವಿರುವುದಕ್ಕೆ ಧನ್ಯನಾಗಿದ್ದೇನೆ. ನನ್ನ ದೇಹದ ಶಕ್ತಿಯು ನನ್ನನ್ನು ಬೆಂಬಲಿಸುತ್ತದೆ. ನಾನು ಆರೋಗ್ಯದ ಬೆಳಕು. ನಾನು ಪ್ರೀತಿಯಿಂದ ಕೂಡಿದ ದೇಹದಲ್ಲಿ ವಾಸಿಸುತ್ತಿದ್ದೇನೆ. ನಾನು ಪ್ರತಿದಿನ ಆರೋಗ್ಯಕರ ಆಯ್ಕೆಗಳನ್ನು ಮಾಡುತ್ತಿದ್ದೇನೆ. ನಾನು ನಿತ್ಯ ಚೈತನ್ಯದಿಂದ ತುಂಬಿರುತ್ತೇನೆ. ನಾನು ಆರೋಗ್ಯಪೂರ್ಣ ಭವಿಷ್ಯವನ್ನು ನಿರ್ಮಿಸುತ್ತಿದ್ದೇನೆ. ನನ್ನ ದೇಹ ಈಗಾಗಲೇ ಗುಣಮುಖವಾಗಿದೆ ಎಂಬ ನಂಬಿಕೆ ನನಗೆ ಇದೆ. ಈ ರೀತಿ ನಾವು ಅಫರ್ಮೇಷನ್ಸ್ಗಳನ್ನು ನಾವು ರಿಪೀಟ್ ಮಾಡ್ತಾ ಹೋಗಬೇಕು. ಸೊ ನಾನು ಮೊದಲೇ ಹೇಳಿದಾಗೆ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಮಲ್ಗೋಕ್ಕಿಂತ ಮುಂಚೆ ಇದನ್ನು ರಿಪೀಟ್ ಮಾಡಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದು ಫಿಕ್ಸ್ ಆಗುತ್ತೆ ಮತ್ತು ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನೊಂದು ಟಾಪಿಕ್ನೊಂದಿಗೆ ನಿಮಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.